ಸಿಚುವೇಶನ್ಸ್ ಹಂಗಿದೆ. ಸೊ ಹಂಗಾಗಿ ಅದು ನಿಮ್ಗೆ ನೋಡಿದಾಗ ಅರ್ಥ ಆಗುತ್ತೆ. ಅಂದರೆ ಪ್ರತಿಯೊಂದು ಪಾತ್ರ ಉದಾಹರಣೆಗೆ ಈಗ ಡ್ರ್ಯಾಗನ್ ಮಂಜುವಿಂದ ಹಿಡಿದು ಕೊನೆಯದೊಂದು ಪಾತ್ರ ಮಾಡೋವರೆಗೂ ಎಲ್ಲ ಪಾತ್ರನೂ ನಾನು ಇಂಟರ್ವ್ಯೂ ಮಾಡಿ ನನ್ನ ಹತ್ರ ಫುಟೇಜ್ ಇಟ್ಕೊಂಡಿದ್ದೀನಿ ಕೆಲವೆಲ್ಲನೂ. ಅದು ನಾನು ಹೊರಗಡೆ ಕೊಡೋಕ್ಕಾಗಲ್ಲ. ಸೊ ಕೆಲವೆಲ್ಲ ಬೇಡ ಅಂದಾಗ ಡೆಫಿನೆಟಾಗಿ ನಾವು ಅವ್ರಿಗೆ ಒಬ್ಲೈಸ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಅಗೇನ್ ತಿರ್ಗಾ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈ ಸಿನಿಮಾ ಶುರುವಾದಾಗಿಂದ ಒಂದು ಮೆಸೇಜ್ ಇದೆ ಅಂತ ಹೇಳ್ತಾನೆ ಇದ್ದೀರಾ ಸರ್. ಪ್ರತಿಯೊಬ್ಬರು ನೋಡ್ಬೇಕಾದಂತ ಸಿನಿಮಾ ಅಂತ ಹೇಳ್ತೀರಾ, ಆದ್ರೆ ಸೆನ್ಸರ್ ಹೇಗೆ ಕೊಟ್ಟಿದೆ, ಫ್ಯಾಮಿಲಿ ಆಡಿಯನ್ಸ್ ಯಾವ ತರ ಕನ್ವೆ ಮಾಡ್ತೀರಾ ಸರ್? ಈಗ ಕರೆಕ್ಟು, ನಾನೇನು ಹೇಳ್ತೀನಿ, ಅಂಡರ್ 18 ಏನು ಮಕ್ಕಳಿದ್ದಾರೆ, ಅವರು ಮಾಲ್ಗೆ ಬರೋಕ್ಕಾಗಲ್ಲ. ಅವ್ರು ಬರೋದು ಬೇಡ ಪಾಪ. ಅವ್ರಿಗೆ ಪರ್ಮಿಷನ್ ಇಲ್ಲ. ಆ್ಯಸ್ ಇಟ್ ಈಸ್ ನಮಗೆ ಸಿಂಗಲ್ ಥಿಯೇಟರ್ಸ್ ಏನಿದೆ ಅಲ್ಲಿಗೆ ಬಂದು ಅವ್ರು ನೋಡ್ಬೋದು. ಏನು ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಏನೋ ಒಂದು ಹೇಳಕ್ಕೆ ಹೊರಟಿದ್ದೀವಿ ನಾವು ಅದರಲ್ಲಿ. ಸೊ ಹಂಗಾಗಿ ಬರೋಕ್ಕೆ ಹೇಳ್ತಾ ಇದ್ದೀನಿ ನಾನು ಸರ್. ಖಂಡಿತವಾಗ್ಲೂ ಅಪ್ಲೈ ಆಗತ್ತೆ. ಯಾಕೆಂದರೆ ನಮಗೆ ಎಲ್ಲಿಗೆ ಖಂಡಿತವಾಗ್ಲೂ ಅಲ್ಲಿಗೂ ಅಪ್ಲೈ ಆಗತ್ತೆ. ನಾನು ಅವ್ರನ್ನ ಯಾಕೆ ನೋಡೋಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮದೇ ಅಲ್ವಾ ಇದು ವಿಷಯ, ನೋಡಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ಆದರೆ ನಿಮ್ಮ ಕೈಲಾದರೂ ಏನೋ ತಿದ್ಕೋಬೋದಾ ಅಂತ ಹೇಳೋ ವಿಷಯ ಅಷ್ಟೇ, ಇನ್ನೇನಿಲ್ಲ. ಎರಡೂ ಇದೆ ಸರ್. ಬೆಂಕಿ ಮುಂದೆ ಬೆಣ್ಣೆನೂ ಇದೆ, ಬೆಂಕಿನೂ ಇದೆ. ಸರ್ ದಯಮಾಡಿ ನೀವು ಸಿನಿಮಾ ನೋಡ್ಬಿಟ್ಟು ನಮ್ಗೆ ಹೇಳಿ ಸರ್ ಪ್ಲೀಸ್. ಸರ್ 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 ಮೂರ್ತಿಗಳೇ, ಅಲ್ಲಪ್ಪ ಇವತ್ತೇನು ಸಮಾಜದಲ್ಲಿ ನಡೀತಾ ಇದೆ ಅದರದ್ದು ಕೆಲವು ವಿಷಯಗಳನ್ನ ತಗೊಂಡು ಸರ್